ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನುಗಿರೀಶ್ ವ್ಲಾಗ್ಸ್. ಇವತ್ತು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಡ್ರೈ ಬೀಡ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ರೆಸಿಪಿನ ನಮ್ಮಮ್ಮ ಮಾಡ್ತಾರೆ. ಸೊ ಹೇಗೆ ಬರುತ್ತೆ, ಏನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ವಾಚ್ ಟಿಲ್ ದ ಎಂಡ್ ಆ್ಯಂಡ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ಡ್ರೈ ಬೀಡ ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟಲ್ಲಿ ಕರ್ಬೂಜ ಸೀಡ್ಸ್, ಖರ್ಜೂರ, ಏಲಕ್ಕಿ, ಲವಂಗ ಮತ್ತು ಜಾಕಾಯಿ, ಕಲ್ಸಕ್ಕರೆ, ಸೀಡ್ ಬಾಲ್ಸ್, ಪಂಪ್ಕಿನ್ ಸೀಡ್ಸ್, ಬಿಳಿ ಎಳ್ಳು, ಪುಡಿ ಮಾಡ್ಕೊಂಡಿರುವಂತಹ ಅಡಿಕೆ, ಗಸಗಸೆ, ಸೋಂಕಾಳು ಹಾಗೆ ಸಕ್ಕರೆ. ಅದ್ರ ಜೊತೆಗೆ ನೀವು ರೋಸ್ ಎಸೆನ್ಸ್, ತುರಿದಿರುವಂತಹ ಕೊಬ್ಬರಿ, ಸುಣ್ಣ, ಉಪ್ಪು, ವಿಳೆದೆಲೆನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರಬೇಕಾಗುತ್ತೆ. ಇದಿಷ್ಟು ಡ್ರೈ ಬೀಡ ಮಾಡೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳು. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ನಾವು ಎಲ್ಲ ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲ ನಾವು ಮೈಲ್ಡಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಫಸ್ಟು ಸೋಂಕಾಳನ್ನ ರೋಸ್ಟ್ ಮಾಡ್ಕೋತಾ ಇದ್ದಾರೆ. ಜಾಸ್ತಿ ರೋಸ್ಟ್ ಮಾಡೋ ಹಾಗಿಲ್ಲ, ಮೈಲ್ಡಾಗಿ ಎಲ್ಲನೂ ಐಟಮ್ಸ್ನೂ ಸಹ ನಾವು ಇಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀವಿ. ಈಗ ಪಂಪ್ಕಿನ್ ಸೀಡ್ಸ್ನ ರೋಸ್ಟ್ ಮಾಡ್ಕೋತಾ ಇದ್ದಾರೆ. ಕುಂಬಳಕಾಯಿ ಬೀಜ, ಈಗ ಕರ್ಬೂಜ ಸೀಡ್ಸ್ನ ರೋಸ್ಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಬಿಳಿ ಎಳ್ಳನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ಗಸಗಸೆನ ರೋಸ್ಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟ್ ಖರ್ಜೂರನ ರೋಸ್ಟ್ ಮಾಡ್ಕೋಬೇಕು. ಈಗ ಏಲಕ್ಕಿ, ಲವಂಗ ಮತ್ತು ಜಾಕಾಯಿನ ಮೈಲ್ಡಾಗಿ ರೋಸ್ಟ್ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟು ತುರಿದಿರುವಂತಹ ಕೊಬ್ಬರಿನ ರೋಸ್ಟ್ ಮಾಡ್ಕೋಬೇಕು. ಈಗ ಒಂದು 2 to 3 ಸ್ಪೂನಷ್ಟು ತುಪ್ಪನ ಹಾಕಿ ನಾವು ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋಂತಹ ಅಡಿಕೆನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮೈಲ್ಡಾಗಿ ಸ್ವಲ್ಪ ರೋಸ್ಟ್ ಮಾಡಬೇಕಾಗುತ್ತೆ ತುಪ್ಪದಲ್ಲಿ.
ಈಗ ಅಡಿಕೆ ರೋಸ್ಟ್ ಆದಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾವೇನು ಸಣ್ಣದಾಗಿ ಹಚ್ಕೊಂಡಿರ್ತೀವಲ್ವ ವಿಳೆದೆಲೆನ ಅದನ್ನು ಇವಾಗ ರೋಸ್ಟ್ ಮಾಡಬೇಕು. ಸೊ ಇದು ಮೈಲ್ಡಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ನಾವು ಕಲ್ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈ ರೀತಿ ಫುಲ್ ರೋಸ್ಟ್ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಸುಣ್ಣ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಗೆ 1 ಸ್ಪೂನಷ್ಟು ರೋಸ್ ಎಸೆನ್ಸ್ನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಈಗ ನಾವೇನೇನು ಐಟಮ್ಸ್ ತೊಗೊಂಡಿದ್ದೀವಿ ಅದನ್ನೆಲ್ಲನೂ ಸಹ ನಾವು ಮೈಲ್ಡಾಗಿ ರೋಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದನ್ನೆಲ್ಲ ನಾವು ಪುಡಿ ಮಾಡಬೇಕಾಗತ್ತೆ. ಸೊ ನಾವೇನೇನು ರೋಸ್ಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲನೂ ಸಹ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಬಟ್ ಅದರಲ್ಲಿ ಸ್ವಲ್ಪ ತುರಿದಿರುವಂತಹ ಕೊಬ್ಬರಿ, ಪಂಪ್ಕಿನ್ ಸೀಡ್ಸು, ಕರ್ಬೂಜ ಸೀಡ್ಸು, ಬಿಳಿ ಎಳ್ಳು ಮತ್ತು ಗಸಗಸೆನ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೋಬೇಕು. ಬಿಕಾಸ್ ಲಾಸ್ಟಲ್ಲಿ ನಾವು ಮಿಕ್ಸ್ ಮಾಡುವಾಗ ಇದನ್ನು ಯೂಸ್ ಮಾಡಿಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಎಲ್ಲನೂ ಹಾಕಿ ನಾವು ಪುಡಿ ಮಾಡ್ಕೋಬೇಕು. ಬಟ್ ನಾನೇನು ಮುಂಚೆ ಹೇಳಿದ್ದೆ ಅದನ್ನೆಲ್ಲನೂ ಒಂದು ಸ್ವಲ್ಪನ ಹಾಗೆ ಸೈಡಲ್ಲಿ ಎತ್ತಿಟ್ಕೋಬೇಕಾಗತ್ತೆ. ಸೊ ಈ ರೀತಿ ಪುಡಿ ರೆಡಿಯಾಗಿದೆ. ಇವಾಗ ನಾವು ಮುಂಚೆ ಏನು ಎತ್ತಿಟ್ಕೊಂಡಿದ್ವಿ ಅಲ್ವಾ, ತುರಿದಿರೋಂಥ ಕೊಬ್ಬರಿ ಮತ್ತು ಈ ಸೀಡ್ಸ್ಗಳನ್ನೆಲ್ಲನೂ ಆ್ಯಡ್ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಈ ಸೀಡ್ ಬಾಲ್ಸ್ನ, ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಮತ್ತು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿಬಿಟ್ಟು ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ರೆ ಡ್ರೈ ಬೀಡ ರೆಡಿ ಆಗುತ್ತೆ. ಸೊ ಈ ರೀತಿ ಡ್ರೈ ಬೀಡ ರೆಡಿ ಆಗುತ್ತೆ. ಇದನ್ನು ನೀವು ಊಟ ಆದ ನಂತರ ಒಂದೊಂದು ಸ್ಪೂನ್ ತಿನ್ಬೋದು. ಹೀಗೇ ತಿಂದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ನಾನು ಎಲೆಗೆ ಹಾಕ್ಕೊಂಡು ಹೇಗೆ ತಿನ್ನೋದು ಅನ್ನೋದನ್ನು ತೋರಿಸ್ತೀನಿ. ಇನ್ನೊಂದು ಥರ ಹೇಗೆ ತಿನ್ಬೋದು ಅಂತಂದರೆ, ಈ ರೀತಿ ಒಂದು ಬೀಡ ಎಲೆನ ತೊಗೊಂಡು ಅದಕ್ಕೆ ನಾವು ಮಾಡಿರೋಂತಹ ಡ್ರೈ ಬೀಡ 1 ಸ್ಪೂನು, ಗುಲ್ಕನ್ 1 ಸ್ಪೂನು ಮತ್ತು ಸ್ವಲ್ಪ ಸುಣ್ಣ, ಆ್ಯಂಡ್ ನೀವು ಇದಕ್ಕೆ ಬೇಕಿದ್ರೆ ಟೂಟಿ ಫ್ರೂಟಿ ಹಾಗೆ ಚೆರ್ರಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಸೊ ಸೇಮ್ ಬೀಡ ಥರನೇ ಟೇಸ್ಟ್ ಬರುತ್ತೆ. ಸೊ ಈ ರೆಸಿಪಿನ ನಿಮ್ಮ ಮನೇಲೇ ಟ್ರೈ ಮಾಡಿ. ರೆಸಿಪಿ ತುಂಬ ಈಸಿಯಾಗಿದೆ. ಸೊ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ದರೆ ನೀವು ಸಹ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.